ಮಂತ್ರಿಗಳು ಹೇಳೋದಕ್ಕೂ ಇಲ್ಲಿ ವಾಸ್ತವಾಂಶಕ್ಕೂ ನಾವು ಬರೀ ನಮ್ಮ ಶಾಸಕರನ್ನು ಕೇಳಿ ಒಂದು ತೀರ್ಮಾನಕ್ಕೆ ನಾವು ಬರಲಿಲ್ಲ. ನಾವೆಲ್ಲ ಅಧಿಕಾರಿಗಳ ಹತ್ರ ಮಾತಾಡಿ, ಅಧಿಕಾರಿಗಳ ಹತ್ರ ವಿರೋಧ ಪಕ್ಷದ ನಾಯಕರು ಎಲ್ಲ ಎನ್ಕ್ವೈರಿ ಮಾಡಿದ ಮೇಲೆ ವಿತ್ ನಂಬರ್ಸ್ ವಿತ್ ನೇಮ್ಸ್ 28 ಜನ ಸತ್ತಿದ್ದಾರೆ ಅನ್ನೋದಕ್ಕೆ ದಾಖಲೆ ಇದೆ, ವಿತ್ ಹೆಸರುಗಳೆಲ್ಲ. ನಮಗೆ ಮಾಧ್ಯಮದವ್ರು ಸುಳ್ಳು ಹೇಳ್ತಾ ಇದ್ದೀರೋ ಮಂತ್ರಿ ಸುಳ್ಳು ಹೇಳ್ತಾ ಇದ್ದೀರೋ ಅಂತ ನಮಗೆ ಗಾಬರಿ ಆಗ್ಬಿಟ್ಟಿತ್ತು. ಗಾಬರಿ ಆಗಿತ್ತಪ್ಪ. ಮಂತ್ರಿ ಬಂದು ಹೇಳಿದಾರಲ್ಲ, ಮಂತ್ರಿ ಹೇಳಿದ್ಮೇಲೆ ಇಟ್ ಇಸ್ ಎ ಗೌರ್ಮೆಂಟ್ ಡಿಸಿಷನ್. ಸೊ ನಾವು ಲಿಸ್ಟು ತೆಗೆದು ಒಳಗಡೆ ಇಂಟರ್ನಲ್ ಲಿಸ್ಟು ತೆಗೆದುಕೊಂಡು ಹೆಸರು ತೆಗೆದುಕೊಂಡು ಆಮೇಲೆ ಆ ಲಿಸ್ಟಲ್ಲಿ 4 ಜನ ಸೇರಿಸೇ ಓದೋದು ನಾವು ಎಣಗಳು ಎಲ್ಲೆಲ್ಲಿದೆ, ಎಲ್ಲಿ ಹೋಯ್ತು, ಏನು ಹೋಯ್ತು ಅಂತೆಲ್ಲ ಅದು ತಗೊಂಡಿದ್ದೀವಿ. 28 ಜನ ಆಗಿದ್ದಾರೆ. ಆಮೇಲೆ ಎಲ್ಲ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿರುವಂಥ 350 ಬೆಡ್ಗೆ 150 ಬೆಡ್ ಆಗಿ ಕೋವಿಡ್ ಬೆಡ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಇಲ್ಲಿ ICUಗೆ 53 ಮಾಡಿದ್ದಾರೆ. ಇದಕ್ಕೆ 33 ವೆಂಟಿಲೇಟರ್ ಹಾಕಿದ್ದಾರೆ. ಅವರು ನೇರವಾಗಿ ಒಪ್ಕೊಂಡ್ರು. ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗು 3 ಅದೇನೋ ಟೈಮ್ 2 ನಿಮಿಷ ಟೈಮ್ ಹೇಳ್ತಾ ಇದ್ರು, 3-4 ನಿಮಿಷದ ಟೈಮು. 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಗೆ ಎಸತ್ರು ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆಲ್ಲ ಕ್ರಾಸ್ ಚೆಕ್ ಮಾಡಿದ್ಮೇಲೆ ಕೊನೆಗೆ ಇನ್ಕ್ಲೂಡಿಂಗ್ ನಂಬರ್ಸ್ 14, 7, 3 24 ಜನನು ಈ ಟೈಮಲ್ಲೇ ಸತ್ತಿದ್ದಾರೆ ವಿತೌಟ್ ಆಕ್ಸಿಜನ್ ಅಂತೇಳಿ ಅಫಿಷಿಯಲ್ ಆಗಿ ಅವರು ಹೇಳಿದ್ದಾರೆ. ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ, ದಾಖಲೆ ಇದೆ. ನಿಮ್ಮ ಮಾಧ್ಯಮದವರು ಕೆಲವರೆಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದೇನೆ, ನಾನು ಗಮನಿಸಿದ್ದೇನೆ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ಆಮೇಲೆ ಸ್ಟೇಟ್ಗೂ ಕೂಡ ನಮ್ಮ ಶಾಸಕರುಗಳು ಚೀಫ್ ಸೆಕ್ರೆಟರಿಗಳಿಗೆ ಫೋನ್ ಮಾಡಿ ನೇರವಾಗಿ ಈ ಪರಿಸ್ಥಿತಿ ಇದೆ ಅಂತ ಅವ್ರ ಡ್ಯೂಟಿ ಮಾಡಿದ್ದಾರೆ. ಯಾರೋ ನಮ್ಮ ಶಾಸಕರು ಮಾಡಿದ್ದಾರೆ, ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಕೂಡ ಧ್ರುವನಾರಾಯಣ್ ಕೂಡ ಮಾತಾಡಿದ್ದಾರೆ, ಎಲ್ಲ ತಿಳಿಸಿದ್ದಾರೆ. ಅವರು ನಾವು ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರ ಕೈಲೂ ಇದನ್ನ ಹ್ಯಾಂಡಲ್ ಮಾಡೋಕ್ಕೆ ಅವ್ರ ಕೈಲಿ ಕಳ್ಸೋಕ್ಕೆ ಆಗಿಲ್ಲ. ಇದರಲ್ಲಿ ಈಗ ಮುಚ್ಚಿ ಅವರು ಹೇಳದೇ ಇರ್ಬೋದು, ಆಫೀಸರ್ ಕೈಲಿ ಬಲವಂತ ಕೇಳಿಸಿರ್ಬೋದು. ಅವ್ರು ಯಾರೊಬ್ಬ ಆಫೀಸರ್ ಬಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಬಂದು 3 ದಿನದಲ್ಲಿ ಆಫೀಸರ್ ಏನು ಹೇಳ್ತಾರೆ, ಸರ್ಕಾರ ಏನು ಹೇಳ್ತಾರೆ ಅದನ್ನು ಬರ್ಕೊಡ್ತಾರೆ. ನಮ್ಗೆ ಇವೆಲ್ಲ ಗೊತ್ತಿದೆ ನಮಗೆ. ಅದಕ್ಕೋಸ್ಕರನೇ ವಿ ಆರ್ ವೆರಿ ಪರ್ಟಿಕ್ಯುಲರ್. ಇದು ಜುಡಿಷಿಯಲ್ ಎನ್ಕ್ವೈರಿ, 1 ವಾರದ ಡೇಟ್ ಹಾಕ್ಬಿಟ್ಟು ಒಂದು ಆರ್ಡರ್ ಮಾಡಬೇಕು. ಒಂದು ಜಾಸ್ತಿ ದಿನ ಆಯಿತು ಅಂದರೆ ಇದೇನು ಪ್ರಯೋಜನ ಆಗೋದಿಲ್ಲ. ಆಮೇಲೆ ಯಾರ್ಯಾರಿಗೆ ಜವಾಬ್ದಾರಿ ಅಂತ ಆಗಬೇಕಲ್ಲ, ಅಕೌಂಟಬಿಲಿಟಿ ಬೇಕಲ್ಲ. ಈಗ ನಮ್ಮನ್ನ ಯಾರು ಮಾತಾಡ್ತಾರಾ, ನಿಮ್ಮನ್ನ ಯಾರು ಮಾತಾಡ್ತಾರಾ? ಸರ್ಕಾರ ಆಡಳಿತ ನಡೆಸ್ತಾ ಇರೋರಿಗೆ ನಾವೆಲ್ಲ ಸರಿ ಮಾಡಿಬಿಟ್ಟಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು. ಇದು ಜನರನ್ನ ಕೊಂದಿದ್ದೀರಿ ನೀವು. ಸರ್ಕಾರನೇ ಜನ ಕೊಲೆ ಮಾಡಿದೆ. ಇಟ್ ಇಸ್ ಎ ಮರ್ಡರ್. ಇಟ್ ಇಸ್ ಎ ಮರ್ಡರ್. ಯಾರ ಮೇಲೆ ಏನು ಕೇಸ್ ರಿಜಿಸ್ಟರ್ ಆಗಬೇಕು ಅದು ಸುವೋ ಮೋಟೋ ಕೇಸು ರಿಜಿಸ್ಟರ್ ಆಗಬೇಕು ಅಂತೇಳಿ ನಾವು ಒತ್ತಾಯವನ್ನು ನಾವು ಮಾಡ್ತೇವೆ. ಮಿಕ್ಕಿದೆಲ್ಲ ಇನ್ನು ಡೀಟೇಲ್ ವಿಚಾರ ನಾವು ಪ್ರತಿಯೊಂದು ಮೂಮೆಂಟು ನಮ್ಮ ಹತ್ರ ದಾಖಲೆ ಇದೆ. ನಾವು ಬೇರೆ ಸಂದರ್ಭದಲ್ಲಿ ಇನ್ನು ಬೇರೆ ವಿಚಾರನ ನಾವು ಮಾತಾಡ್ತೇವೆ. ಎಲ್ಲ ಅದೇ ಒಟ್ಟು 350 ಸಿಲಿಂಡರ್ ಆಕ್ಸಿಜನ್ ಬೇಕು ಪ್ರತಿದಿನ 350 ಸಿಲಿಂಡರ್ ಆಕ್ಸಿಜನ್ ಬೇಕು. 126 ಕೊಡ್ತಾರೆ. ಆದರೆ ಭಾನುವಾರ 2 ಗಂಟೆ ಮೇಲೆ, ಅಂದರೆ 2ನೇ ತಾರೀಕು ಭಾನುವಾರ 2 ಗಂಟೆ ಮೇಲೆ ಇವರಿಗೆ ಸಪ್ಲೈ ಆಗಿರ್ತಕ್ಕಂಥದ್ದು 126 ಸಿಲಿಂಡರ್ಗಳು ಮಾತ್ರ. ಅಂದರೆ 200 ಚಿಲ್ಲರೆ ಸಿಲಿಂಡರ್ಗಳು ಸಪ್ಲೈ ಆಗಲಿಲ್ಲ. 200 ಸಿಲಿಂಡರ್ಗಳು ಹೆಚ್ಚು ಸಿಲಿಂಡರ್ಗಳು ಸಹ ಆಗಲಿಲ್ಲ. ಎಲ್ಲ ರೋಗಿಗಳಿಗೆ, ಆಕ್ಸಿಜನ್ ಬೇಕಾದಂಥ ರೋಗಿಗಳಿಗೆ ಆಕ್ಸಿಜನ್ ಕೊಡೋಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಸೊ ಮಧ್ಯಾಹ್ನ ಸಾಯಂಕಾಲದಿಂದ ರಾತ್ರಿ 12 ಗಂಟೆವರೆಗೆ ಇವ್ರ ಪ್ರಕಾರ 24 ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳಿದೆ, ಈ 24 ಜನನೂ ಆಕ್ಸಿಜನ್ ಕೊರತೆಯಿಂದ ಸತ್ತಿದ್ದಾರೋ ಬೇರೆ ಕಾರಣಕ್ಕೆ ಸತ್ತಿದ್ದಾರೋ? ಅವರು ಒಪ್ಕೊಳ್ತಾರೆ ಆಕ್ಸಿಜನ್ ಕೊರತೆಯಿಂದ ಸತ್ತಿದ್ದಾರೆ. ಹೌದು, ವೈದ್ಯರುಗಳು. ಡೀನ್ DHO ಅಲ್ಲ, ಡೀನ್ ಮತ್ತೆ ಇನ್ನೊಬ್ರು ಯಾರು, ಡಿಸ್ಟ್ರಿಕ್ಟ್ ಸರ್ಜನ್, DC ಇನ್ಕ್ಲೂಡಿಂಗ್ DC
ಇನ್ಕ್ಲೂಡಿಂಗ್ DC. ಹೌದ್ರಿ, ನನ್ನ ಮುಂದೆ ಒಪ್ಕೊಂಡಿದ್ದಾರೆ ಆಕ್ಸಿಜನ್ ನಮಗೆ ಸಪ್ಲೈ ಆಗಲಿಲ್ಲ. ನಾವೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಆಕ್ಸಿಜನ್ ತರಿಸ್ಕೊಳಕ್ ಆಗಲಿಲ್ಲ. ನಾವು ಟ್ಯಾಂಕರ್ ಕಳಿಸಿದೋ ಖಾಲಿ ಟ್ಯಾಂಕರ್ ಬಂತು. ಸೊ ಹಾಗಾಗಿ ನಮಗೆ ಆಕ್ಸಿಜನ್ 2 ಗಂಟೆವರೆಗೂ, ರಾತ್ರಿ 2 ಗಂಟೆವರೆಗೂ ಕೂಡ ಬರಲಿಲ್ಲ. ರಾತ್ರಿ 2 ಗಂಟೆಗೆ ಎಷ್ಟು ಬಂತು ಅಂತ ಹೇಳಿದ್ರು? 50. ರಾತ್ರಿ 50 ಬಂತು. ಅಂದ್ರೆ ಇವರಿಗೆ 200 ಚಿಲ್ಲರೆ ಬೇಕಾಗಿತ್ತು. 2 ಗಂಟೆವರೆಗೆ ಆಕ್ಸಿಜನ್ ಸಿಕ್ಕಲಿಲ್ಲ. ಬರೀ 126 ಸಿಲಿಂಡರ್ಗಳಷ್ಟೇ ಇದ್ದದ್ದು. ಮಧ್ಯಾಹ್ನ 2 ಗಂಟೆವರೆಗೂ ಇವರಿಗೆ ಸ್ಟಾಕ್ ಇತ್ತು. 2 ಗಂಟೆ ಮೇಲೆ ಖಾಲಿಯಾಗೋಯ್ತು ಅದು. ಆಮೇಲೆ 126 ಸಿಕ್ಕದ್ದು ಇವರಿಗೆ ಸಿಲಿಂಡರ್ಗಳು. ಇವ್ರಿಗೆ ಬೇಕಾಗಿದ್ದದೆಷ್ಟು? 350 ಸಿಲಿಂಡರ್ಗಳು. ಅಂದ್ರೆ 200 ಚಿಲ್ಲರೆ ಶಾರ್ಟೇಜ್ ಆಯಿತು. ಅಂದ್ರೆ 224 ಸಿಲಿಂಡರ್ಗಳು ಕೊರತೆ ಇತ್ತು. 224 ಸಿಲಿಂಡರ್ಗಳು ಕೊರತೆ ಇತ್ತು. ಇವ್ರಿಗೆ ಆಕ್ಸಿಜನ್ ಒದಗಿಸ್ಲಿಕ್ಕಾಗದೇನೆ, ಪೇಷಂಟ್ಗಳಿಗೆ ಕೊಡಕ್ಕಾಗದೇನೆ ರೋಗಿಗಳು ಸತ್ತಿದ್ದಾರೆ. ಆಕ್ಸಿಜನ್ ಬೇಕಾದಂತ ರೋಗಿಗಳು ಆಕ್ಸಿಜನ್ ಇಲ್ಲದೇನೆ ಸತ್ತಿದ್ದಾರೆ. ಸೊ ಒಬ್ರು ಜವಾಬ್ದಾರಿ ಮಂತ್ರಿ ಇಲ್ಲಿ ಬಂದು, ಹೆಲ್ತ್ ಮಿನಿಸ್ಟರ್, ಸತ್ಯ ಹೇಳಬೇಕಾಗಿತ್ತು ಜನಗಳಿಗೆ. ಸತ್ಯನ ಮುಚ್ಚಿಟ್ಟು 3 ಜನ ಸತ್ತಿರೋದು ಅಂತ ಹೇಳಿರ್ತಕ್ಕಂಥದ್ದು ಅದು ಖಂಡನೀಯವಾದದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿ, ರೋಗಿಗಳ ಪ್ರಾಣ ರಕ್ಷಣೆ ಮಾಡಲಿಕ್ಕೆ ಇರ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಮಂತ್ರಿ, ಅವರು ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಸುಳ್ಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಪ್ರಕಾರ ಆಕ್ಸಿಜನ್ ಸಪ್ಲೈ ಮಾಡಬೇಕಾಗಿದ್ದವ್ರು ಯಾರು? ಸರ್ಕಾರ. ಇವರಿಗೆ 350 ಬೇಕು. ಇನ್ನು ಪೇಷಂಟ್ಗಳು ಜಾಸ್ತಿ, ಇನ್ನೂ ಜಾಸ್ತಿ ಬೇಕಾಗ್ತದೆ. ಈಗಿರೋದು ಇವರಿಗೆ ಮ್ಯಾಕ್ಸಿಮಮ್ ರೀಚ್ ಆಗಿಬಿಟ್ಟಿದ್ದಾರೆ. ಈಗ ಇವರು ಇನ್ನೂ ಹೆಚ್ಚು ಪೇಷಂಟ್ಗಳಾದರೆ ಇನ್ನೂ ಹೆಚ್ಚು ಜನ ಮ್ಯಾನ್ ಪವರ್ ಬೇಕು, ಡಾಕ್ಟರ್ಗಳು ಬೇಕು, ಪ್ಯಾರಾಮೆಡಿಕಲ್ ಸ್ಟಾಫ್ ಬೇಕಾಗ್ತದೆ, ಇನ್ನೂ ಆಕ್ಸಿಜನ್ ಜಾಸ್ತಿ ಬೇಕಾಗ್ತದೆ, ಬೆಡ್ಗಳು ಜಾಸ್ತಿ ಬೇಕಾಗ್ತದೆ, ಇವೆಲ್ಲ ಇರ್ತದೆ. ಅವ್ರ ಪ್ರಕಾರ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸೊ ದೇರ್ ಇಸ್ ನೋ ಪ್ರಿಪೇರ್ಡ್ನೆಸ್ by the district administration. District administration means government of Karnataka. ಅವರು ಇದನ್ನ ಪ್ರಿಪೇರ್ ಸಿದ್ಧತೆ ಮಾಡ್ಕೊಂಡಿಲ್ಲ. DC ನಾನು ಎಲ್ರಿಗೂ ಮಾತಾಡಿದೆ ಅಂತ ಹೇಳ್ತಾರೆ. ಚೀಫ್ ಸೆಕ್ರೆಟರಿ ಮಾತಾಡಿದೆ, ಆಮೇಲೆ ನೋಡಲ್ ಆಫೀಸರ್ಗೆ ಮಾತಾಡಿದೆ, ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ಗಳಿಗೆ ಮಾತಾಡಿದೆ. ಏನು ಮಾಡಿದ್ರು ಕೂಡ ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ DC ಅವತ್ತು ಭಾನುವಾರ 11ರಿಂದ 1 ಗಂಟೆವರೆಗೆ ಮೀಟಿಂಗ್ ಮಾಡಿದ್ದಾರೆ. 2 ಗಂಟೆಗೆ ಇದು ಆಕ್ಸಿಜನ್ ಕೊರತೆ ಶುರುವಾಗಿದೆ. 10 ಗಂಟೆವರೆಗೆ ಗೊತ್ತಿಲ್ಲ. ಇವರು ಡಾಕ್ಟರ್ಗಳು ಹೇಳಿಲ್ಲ, ಬರ್ತದೆ ಅಂತಲೋ ಏನೋ ಗೊತ್ತಿಲ್ಲ. DCಗೆ ಹೇಳಿಲ್ಲ. DC ಆಮೇಲೆ ಪ್ರಯತ್ನ ಮಾಡಿದ್ದಾರೆ 10 ಗಂಟೆ ಮೇಲೆ. ಇವರು ಮಾತಾಡಿದಾಗ ಬರ್ತದೆ ಅಂತ ಹೇಳಿದ್ದಾರೆ. ಅರೇಂಜ್ ಮಾಡ್ತೀನಿ ಬರ್ತದೆ ಅಂತ ಹೇಳಿದ್ದಾರೆ. ನಮ್ಮ ಧ್ರುವನಾರಾಯಣ್ ಮಾತಾಡಿದಾಗ ಇವರು 11ವರೆಗೆ, ಅವರು 9 ಗಂಟೆಗೆ ಮಾತಾಡಿದ್ದಾರೆ. ಆದರೆ ಉತ್ತರ ಸಿಕ್ಕಲಿಲ್ಲ. 11ವರೆಗೆ ಅವರೇ ಮಾತಾಡಿದ್ದಾರೆ. ಆಗ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಸರ್ ಅಂತ ಹೇಳಿದ್ದಾರೆ ಇವರಿಗೆ. ಬಟ್ ಟೋಟಲಿ ಇದು ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ. ಇದನ್ನ ರಾಜ್ಯ ಸರ್ಕಾರ ಈ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಮೈಸೂರು DC ಮೇಲೆ ಏನು ಆರೋಪ ಇದೆ ಅಂತಂದ್ರೆ, ಅಲ್ಲಿ ಅಧಿಕಾರಿಗಳ ಮೀಟಿಂಗ್ನಲ್ಲಿ ಹೇಳಿದ್ರಂತೆ ಅವರು, ಮೈಸೂರು ಜಿಲ್ಲೆಗೆ ಪೂರ್ಣ ಆದಮೇಲೆ ಆಮೇಲೆ ಬೇರೆ ಜಿಲ್ಲೆಗೆ ಕೊಡಿ ಅಂತ ಹೇಳಿದ್ದಾರೆ. ಅದು ಮಂಡ್ಯ, ಚಾಮರಾಜನಗರ, ಮಡಿಕೇರಿ ಇಷ್ಟು ಜಿಲ್ಲೆಗಳಿಗೆ ಮೈಸೂರಿನ ಎಂಥದ್ದು ಸದರನ್ ಗ್ಯಾಸ್ ಏಜೆನ್ಸಿ
2 ಗ್ಯಾಸು ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಅವರಿಗೆ ಮೀಟಿಂಗ್ನಲ್ಲಿ ಹೇಳಿದಾರಂತೆ, ನೋಡಪ್ಪ ಮೊದಲು ಮೈಸೂರು, ನಾನು ಮೈಸೂರು ಕೊಡಬೇಡಿ ಅಂತ ಹೇಳಲ್ಲ, ಮೈಸೂರಿಗೂ ಕೊಡಬೇಕು, ಬಟ್ ಚಾಮರಾಜನಗರಕ್ಕೂ ಕೊಡಬೇಕಲ್ಲ, ಹಾಗೆಯೇ ಮಂಡ್ಯಕ್ಕೂ ಕೊಡಬೇಕಲ್ಲ, ಹಾಗೆಯೇ ಮಡಿಕೇರಿಗೂ ಕೊಡಬೇಕಲ್ಲ. ಸೊ ಇದನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾನು ನೋಡಿದೆ ಸ್ಟೇಟ್ಮೆಂಟು, ಮೈಸೂರಿನ ಡಿ ಸಿ ಸ್ಟೇಟ್ಮೆಂಟ್. ನಾವೆಲ್ಲ ಸಿದ್ಧತೆ, ಆಕ್ಸಿಜನ್ ಕೊಡಲಿಕ್ಕೆ ಎಲ್ಲ ನಾವು ತಯಾರಿ ಮಾಡಿಕೊಂಡಿದ್ದು, ಅವ್ರು ತಗೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಡಿ ಸಿ ಏನು ಹೇಳ್ತಾರೆ, ಅದು ಸರಿ ಇಲ್ಲ ಸರ್, ಅದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನ ಡಿ ಸಿ ಹೇಳೋದು, ಸಾರಿ ಅದೇ ಮೈಸೂರು ಡಿ ಸಿ ಹೇಳೋದು ಸರಿ ಇಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸರಿ ಇಲ್ಲ. ಅದಕ್ಕೆ ನಾನು ಹಾಗಾದ್ರೆ ಡಿನೇ ಮಾಡಪ್ಪ ಅದನ್ನ ಸ್ಟೇಟ್ಮೆಂಟ್ ಅಂತ ಹೇಳಿದೆ. ಇಲ್ಲ ಸರ್, ನಾನು ಪತ್ರನೇ ಬರೀತಾ ಇದ್ದೀನಿ, ಡಿನೇ ಮಾಡಿದ್ದೀನಿ, ಈಗಾಗಲೇ ಡಿನೇ ಮಾಡಿದಾರಾ ನಿಮ್ಮ ಜೊತೆ? ಹಾಂ, ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೈಸೂರು ಡಿ ಸಿ ಒಂದು ಹೇಳ್ತಾರೆ, ಚಾಮರಾಜನಗರದ ಡಿ ಸಿ ಒಂದು ಹೇಳ್ತಾರೆ. ಸೊ ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಮಿನಿಸ್ಟರ್ ಹೇಳ್ತಾನೆ 3 ಜನ ಸತ್ತಿರೋದು ಅಂತ ಹೇಳ್ತಾನೆ, ಸತ್ಯ ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಕ್ಕೆ ಏನು ಮಾಡಿದ್ದಾರೆ, ಒಬ್ಬ ಅಧಿಕಾರಿನ ನೇಮಿಸಿದ್ದಾರೆ, IAS ಆಫೀಸರ್ ಅಧಿಕಾರಿನ, ಕಳಸದ್ ಅಂತ ಹೇಳಿ ಒಬ್ಬ IAS ಅಧಿಕಾರಿ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಏನಾಗಿದ್ದಾರೆ, ಅವ್ರನ್ನ ನೇಮಿಸಿದ್ದಾರೆ. ನಾನು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದೀನಿ, ನ್ಯಾಯಾಂಗ ತನಿಖೆ ಶುಡ್ ಬಿ ಎಂಕ್ವೈರ್ಡ್ ಇನ್ ಟು ಬೈ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ, ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು, ಸತ್ಯ ಹೊರಗಡೆ ಬರಬೇಕು. ಪಾಪ 28 ಜನ ಜೀವ ಕಳ್ಕೊಂಡಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ, ಯಾರು ತಪ್ಪಿತಸ್ಥರು ಅವ್ರ ಶಿಕ್ಷೆ ಆಗಬೇಕಲ್ಲ, ಸರ್ಕಾರಕ್ಕೆ ಉತ್ತರದಾಯಿತ್ವ ಇದೆಯಲ್ಲ. ಆದ್ರಿಂದ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಬೈ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ, ದಟ್ ಈಸ್ ಜುಡಿಷಿಯಲ್ ಎಂಕ್ವೈರಿ ಆಗಬೇಕು, ನಂಬರ್ 1. ನಂಬರ್ 2, ಸರ್ಕಾರ ಕೂಡಲೇ ಇಲ್ಲಿಗೆ ಎಷ್ಟು ಅಗತ್ಯ ಇದೆ, ಪ್ರತಿನಿತ್ಯ ಎಷ್ಟು ಬೇಕಾಗ್ತದೆ, ಆಕ್ಸಿಜನ್ ಅನ್ನು ಒದಗಿಸ್ಕೊಡ್ಬೇಕು. ಮುಂದೆ ಅನಾಹುತ ಆಗ್ತಕ್ಕಂಥದ್ದು ತಪ್ಪಿಸ್ಲಿಕ್ಕೋಸ್ಕರ ಅದನ್ನು ಒದಗಿಸ್ಕೊಡ್ಬೇಕು. 2ನೇದು, ಮುಖ್ಯಮಂತ್ರಿ, ಹೆಲ್ತ್ ಮಿನಿಸ್ಟರ್ and district in charge minister, they will be held responsible. ಅವರು ಹೊಣೆಗಾರರಾಗ್ತಾರೆ. ನನ್ನ ಪ್ರಕಾರ they have no moral right to continue in their offices. They have no moral right to continue in their offices. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಇರಬಾರ್ದು. ಅವ್ರಿಗೆ ಜನರ ಜೀವ ಉಳಿಸ್ಲಿಕ್ಕೆ ಸಾಧ್ಯ ಆಗದೆ ಇರೋದೇ. ಈಗಾಗಲೇ ಇವರಿಗೆ ನವೆಂಬರ್ ತಿಂಗಳಲ್ಲೇ ಇವರಿಗೆಲ್ಲ ಎಕ್ಸ್ಪರ್ಟ್ಸ್ಗಳು ಹೇಳಿದ್ದಾರೆ, 2ನೇ ಅಲೆ ಶುರುವಾಗುತ್ತೆ, ತಯಾರು ಮಾಡ್ಕೊಳ್ಳಿ, ಸಿದ್ಧತೆ ಮಾಡ್ಕೊಳ್ಳಿ ಅಂತೇಳಿ. ಸಿದ್ಧತೆ ಮಾಡ್ಕೊಳ್ಳಿಲ್ಲ, ಇವರು ಉದಾಸೀನ ಮಾಡಿಬಿಟ್ರು. ಇದನ್ನು ಸರ್ಕಾರ ಅಂತ ಕರೀಬೇಕಾ? ಜೀವ ಉಳಿಸಕ್ಕಾಗದೇ ಇದ್ಮೇಲೆ, ಜನರ ಜೀವ ಉಳಿಸಕ್ಕಾಗದೇ ಇದ್ಮೇಲೆ ಕುರ್ಚಿ ಖಾಲಿ ಮಾಡಿ ಹೋಗ್ಬೇಕು. ದೇ ಹ್ಯಾವ್ ನೋ ಬಿಸಿನೆಸ್ ಟು ಕಂಟಿನ್ಯೂ ಇನ್ ಪವರ್. ಆದ್ರಿಂದ ನಾನು ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿ, ಹೆಲ್ತ್ ಮಿನಿಸ್ಟರ್ ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಈ ರೋಗ ಸೆಕೆಂಡ್ ವೇವ್ ಬಂದ ಮೇಲೆ ಬಂದು ರಿವ್ಯೂ ಮೀಟಿಂಗ್ ಮಾಡಿಲ್ಲ, ಇಲ್ಲಿ ಬಂದು ಕೋವಿಡ್ ಮೀಟಿಂಗ್ ಮಾಡಿಲ್ಲ. ಯಾತಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಇರೋದು ಇವರು? ಬೆಂಗಳೂರು ಕೂತ್ಕೊಂಡು ಮಜಾ ಮಾಡಕ? ಜನರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಸರ್ಕಾರ. ಮನುಷ್ಯತ್ವ ಇಲ್ಲ ಇವರಿಗೆ. ರೋಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ತಡೆಗಟ್ಟಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇಲ್ಲ. ರಿಕ್ವೈರ್ಡ್ ಆಕ್ಸಿಜನ್ ಒದಗಿಸಕ್ಕಾಗ್ತಾ ಇಲ್ಲ ಇವ್ರ ಕೈನಲ್ಲಿ. ಆದ್ರಿಂದ ಚೀಫ್ ಮಿನಿಸ್ಟರು ಮತ್ತು ಹೆಲ್ತ್ ಮಿನಿಸ್ಟರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು
ದೇ ಹ್ಯಾವ್ ಟು ಓನ್ ದಿ ರೆಸ್ಪಾನ್ಸಿಬಿಲಿಟಿ. ನಾನು ಇನ್ನೊಂದು ಡಿಮ್ಯಾಂಡ್ ಏನಪ್ಪ ನಂದು ಅಂತಂದ್ರೆ, ಸತ್ತವ್ರು ಬಹಳ ಜನ ಬಡವರು ಇರೋರು, ಹಳ್ಳಿಯವರು ಬಡವರು ಎಲ್ಲ ಸತ್ತಿದ್ರು. ಯಾರಪ್ಪ ಒಬ್ಬ ಹೆಣ್ಮಗಳು ಅಲ್ಲಿ ಮದುವೆಯಾಗಿ 2 ತಿಂಗಳಾಗಿತ್ತಂತೆ. ಸಿ ಸ್ಟಾಫ್ ನರ್ಸ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್. ಅವಳ ಗಂಡನೇ ಸತ್ತೋಗ್ಬಿಟ್ಟಿದ್ದಾನೆ. ಇನ್ನೊಬ್ಬ ಪಾಪ ಅವ್ರ ತಾಯಿ ಎಂಥದ್ದು ಮೋಳೆಯವರು. ಈ ತರ ಬಡವರು ಸತ್ತೋಗ್ಬಿಟ್ಟಿದ್ದಾರೆ. ಅರ್ನಿಂಗ್ ಮೆಂಬರ್ಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಯಾವ್ಯಾವ ವಯಸ್ಸಿನವ್ರು ಎಷ್ಟೆಷ್ಟು ಜನ, ಯಾವ್ಯಾವ ವಯಸ್ಸಿನವ್ರು ಎಷ್ಟು ಜನ ಸತ್ತಿದ್ದಾರೆ ಅಂತ 14 ಜನ ಯಂಗ್ಸ್ಟರ್ಸ್ ಪಾಪ ಸತ್ತೋಗಿದ್ದಾರೆ. ದೇ ಆರ್ ಅರ್ನಿಂಗ್ ಮೆಂಬರ್ಸ್. ಅವ್ರ ಫ್ಯಾಮಿಲಿ ಏನಾಗಬೇಕು? ಬೀದಿ ಪಾಲಾಗ್ಬಿಡ್ತದೆ. ಅದರಿಂದ ನಾನು ಪ್ರತಿಯೊಬ್ಬ ಸತ್ತ ಫ್ಯಾಮಿಲಿಯವರಿಗೆ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡುತ್ತೇನೆ. ಈ ಸರ್ಕಾರ ಅಧಿಕಾರದಲ್ಲಿ ಉಳಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಯಡಿಯೂರಪ್ಪನವರಿಗೆ ಯಾವ ನೈತಿಕತೆ ಇಲ್ಲ, ಸುಧಾಕರ್ಗೆ ಯಾವ ನೈತಿಕತೆ ಇಲ್ಲ, ಸುರೇಶ್ ಕುಮಾರ್ಗೆ ಯಾವ ನೈತಿಕತೆ ಇಲ್ಲ. ಮೈಸೂರಿನ ಡಿಸಿ ಆ ಥರ ಆರ್ಬಿಟ್ರರಿ ಡಿಸಿಷನ್ ತಗೊಂಡಿದ್ರೆ ಸರ್ಕಾರ ಅದರ ಬಗ್ಗೆ ಕಠಿಣವಾದಂಥ ಕ್ರಮ ತಗೋಬೇಕು.